ಸರ್ ನೀವು ಹೇಳ್ತೀರಾ BLA2ಗಳು ಕೆಲಸ ಮಾಡಿದ್ದಾರೆ ನಿಮ್ಮ ಪಕ್ಷದವರು ಅಂತ. ನಮ್ಮ ಯಲಹಂಕ ಚೌಡೇಶ್ವರಿ ವಾರ್ಡ್ 3 ಆಗಿದೆ, ಮೊದಲು 2 ಇತ್ತು. ಅದರಲ್ಲಿ BBMP ಕಾರ್ಪೊರೇಟರ್ ಆಗಿ ಕಾಂಗ್ರೆಸ್ ಅವರ ಗೆದ್ದಿದ್ದಿತ್ತು. ಇವತ್ತಿಗೂ BLA2ಗಳಿಲ್ಲ ಸರ್ ಅಲ್ಲಿ. ಯಾಕಂತಂದರೆ ಆ ಬೂತ್ ಅಧ್ಯಕ್ಷರುಗಳೇ ಆಂಧ್ರ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ನಮ್ಮ ಕರ್ನಾಟಕದಕ್ಕಿಂತ ಮೊದಲು ಆಂಧ್ರ ಪ್ರದೇಶಲ್ಲಿ 20 ದಿವಸ ಮೊದಲು SR ಸ್ಟಾರ್ಟ್ ಆಗಿದೆ ಪ್ರಕ್ರಿಯೆ. ಯಲಹಂಕದಲ್ಲಿ ಇರ್ಬೋದು, ಯಾಕಂದರೆ 59,000 BLA2ಗಳು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮಗೆ 57,000 BLA2ಗಳು ಮಾತ್ರ ನಾವು ಮಾಡಿರೋತಕ್ಕಂಥದ್ದು. ಕಾರ್ಯಕರ್ತರು ನಾವು ಎಷ್ಟು ತಂಡವಾಗಿ ಹೋಗಲಿ 57,000 ಇದೆ. ಹಂಗೆ ಆ ಥರ ಒಂದೆರಡು ಬೂತ್ಗಳಲ್ಲಿ ಭಾಳಷ್ಟು ಕಡೆ ಮಿಸ್ ಆಗಿದೆ. ಆದಾಗ್ಯೂ ಕೂಡ ಅದು ಯಾರೇ ಆಗಲಿ ಮತದಾರನೇ. ನಾವು ರಾಜ್ಯ ಮಟ್ಟದಲ್ಲಿ ಅದರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. BJPಯವರು ಕೂಡ ತಾವು ಸ್ವಲ್ಪ ಕೆಲವರು ಜಾಗೃತಿ ಮೂಡಿಸಿದ್ದಾರೆ. ಎಲ್ಲೂ ಯಾರು ಕೂಡ ಮಿಸ್ ಆಗದಂಗೆ ನೋಡ್ಕೋಬೇಕಾದ ಹೊಣೆಗಾರಿಕೆ ನಿಮ್ಮದು ಇದೆ, ನಮ್ಮದು ಇದೆ. ಪ್ರಯತ್ನ ಮಾಡಿ ಈ ಸಮಯದಲ್ಲಾದರೂ ಕೂಡ ನೆಕ್ಸ್ಟ್ ಯಾರೇ ಸೇರಿಸ್ಬೇಕಾದ್ರೂ ಕೂಡ ನೋಡ್ಕೊಂಡು ಸೇರಿಸ್ಬೇಕಂತ ಮನವಿ ಅಷ್ಟೇ. ನಾನು BLA2 ಆಗಿ ಕಾರ್ಯನಿರ್ವಹಿಸಿದ್ದೀನಿ. ನೀವು ಎಲೆಕ್ಷನ್ ಕಮಿಷನರ್ ಆದವರು 2ನೇ ದಿನ BLA ನೋಟಿಸ್ ಕೊಟ್ಟರೆ ಅವ್ರು ಏನು ಮಾಡ್ಬೋದು? ಕುಂತ್ಕೊಂಡು 2ನೇ ದಿನ ಒಂದು ಕೊಡ್ತಾರೆ, 4ನೇ ದಿನ ಒಂದು ಕೊಡ್ತಾರೆ, 6ನೇ ದಿನ ಒಂದು ಕೊಡ್ತಾರೆ BLAಗಳಿಗೆ ನೋಟಿಸ್ಗಳು. ನೋಟಿಸ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಕುಂತ್ಕೊಂಡು ಆ ಪ್ಲೆಷರ್ಗಳಿಗೆ ಎಲ್ಲಿ ಕುಂತ್ಕೊಂಡಾರೋ ಅಲ್ಲೇ ಕುಂತ್ಕೊಂಡು ಏನು ಬೇಕೋ ತುಂಬ್ತಾರೆ, ಫಾರಮ್ನ ಮಾಡಿಕೊಟ್ಟಿದ್ದಾರೆ. ಇದು 100% ಆಗಿರೋ ಅಂಥ ಕೆಲಸಗಳು. ಒಂದನೇದು ಆಯಿತಾ, ಇದೇ ಸತ್ಯವಾದ ನಡೆದಿರೋದು. 2ನೇದು ಇವ್ರು ಹೇಳೋದು ನಮ್ಮ ಗಿರಿನಗರದವರು, ನಮ್ಮ ಬಸವನಗುಡಿ ಕ್ಷೇತ್ರದವರೇ ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರು. ಸತ್ಯ ಒಪ್ಕೊಂಡವ್ರು ಅವರು. ಯಾಕೆಂದರೆ ಅವ್ರ ಮನೆಗೆ ಹೋಗಿಲ್ಲ. ಸುಮಾರು ಜನ BJPಯವರು ಹೋಗಿಲ್ಲ, ಕಾಂಗ್ರೆಸ್ ಅವರು ಹೋಗಿಲ್ಲ, ದಳದವರು ಹೋಗಿಲ್ಲ. ಅಲ್ಲಿ ಕಾರ್ಯಕರ್ತರುಗಳೇ ಇಲ್ಲ ಎಲ್ಲ ಪಕ್ಷಕ್ಕೂ. ಯಾಕೆಂದರೆ ಅಫಿಷಿಯಲ್ ಇವತ್ತು ಹೊರಗಡೆನೇ ಬರ್ತಾ ಇಲ್ಲ. ಯಾಕೆಂದರೆ ಹೊರಗಡೆ ಬಂದರೆ BLO ಬಂದವರು ಇಲ್ವೋ, ಬಾಗಿಲು ತಡೆದ್ರೆ ತೆಗಿಯಲ್ಲ ಮೇಡಮ್, ಆ ಥರ ಇದ್ದಾರೆ ಅಫಿಷಿಯಲ್ಗಳು. ಏನು ಮಾಡ್ತೀರಾ ಮಾಡ್ಕೊ ಹೋಗಿ, ಬೇಕಾದವ್ರು ಬಂದು ಮಾಡಿಸ್ಕೊಳ್ಳಿ. ಈ ಪರಿಸ್ಥಿತಿಯಲ್ಲಿದ್ದಾರೆ ಅಫಿಷಿಯಲ್ ಆಗಿರೋ ಅಂತ ಏರಿಯಾದಲ್ಲಿ. ಖಂಡಿತ ಅದು ಅವ್ರ ಸಮಸ್ಯೆಗಳು ಅನುಭವಿಸ್ತಿಲ್ಲ ಅಂತ ಹೇಳ್ತಿಲ್ಲ. BLAಗಳು ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ, ಇನ್ಕ್ಲೂಡಿಂಗ್ BLOಗಳು ಕೂಡ. ಅದಾಗಬಾರ್ದು ಅಂತಲೇ ನಮ್ಮ ಕುಮಾರಣ್ಣವರು ಒಂದು ಪತ್ರಿಕಾಗೋಷ್ಠಿ ಕರೆದು ಹಾಗೆ ಮಾಡಬಾರ್ದು, ಎಲ್ರಿಗೂ ಸಮಸ್ಯೆಗಳಾಗುತ್ತೆ, ಯಾರು ಯಾವ ವಾರ್ಡಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಏಕೆಂದರೆ ರಾಮನಗರದಲ್ಲಿ ಆಯ್ತಲ್ಲ ಮೇಡಮ್, ಆ ವಿಚಾರನ ರಾಮನಗರದವ್ರು ಯಾರೂ ಆ ಹೇಳಿಕೆನ ವಿರೋಧ ವ್ಯಕ್ತಪಡಿಸ್ತಿಲ್ಲ. ಹೊರ್ಗಡೆಯವರು ಅದು ಮಾಡಿದ್ರು, ರಾಮನಗರದವ್ರಿಗೆ ಅರಿವಾಯಿತು, ಇದು ಮನೆಗೆ ಬಂದರೆ ನಮ್ಗೆ ಆಗುತ್ತೆ ಅಂತ ಇನ್ನೊಂದು ಪಾಯಿಂಟ್ ಹೇಳಿದ್ರು. ಆ ಪಾಯಿಂಟಲ್ಲಿ ನಮ್ಮ ಸರೋವರ್ ಹೇಳಿರೋದು ಅದಕ್ಕೆ ಸೂಕ್ತ ಅಂತ ಅನಿಸುತ್ತೆ. ಈಗ ನೋಡಿ, ಲೈನ್ ಮನೆಗಳು ಅಂತ ಹೇಳಿದ್ರು, ಅದು 2004ರಲ್ಲಿ BLAಗಳಿಗೂ ಅದು ಅಪ್ಡೇಟ್ ಆಗಬೇಕು ಸರ್. ಅದು ಒಪ್ಕೊಳ್ಳೋಣ. ಯಾಕೆಂತಂದರೆ ಆ ಒಂದು ಲೆವೆಲ್ಗೆ ಒಂದು ನಾಲೆಡ್ಜ್ ಬರ್ತಾ ಹೋದರೆ ಅದು ನಾವು ಮನೆಗೆ ಹೋಗಿ ಅವ್ರುಗಳನ್ನ ಸರಿ ಮಾಡಿಸೋಂಥ ಕೆಲಸ ಆಗುತ್ತೆ. 2000 ಈಗ ಉದಾಹರಣೆ ಬುಡಕಟ್ಟು ಅರಣ್ಯ ಅಂತ ಬಂತು. 2004 ಹಿಂದೆ ಗ್ರಾಮ ಸಭೆಗಳನ್ನ ಮಾಡಿ ಅವ್ರುಗಳಿಗೆ ಅರಣ್ಯ ಹಕ್ಕು ಪ್ರಮಾಣ ಪತ್ರ ಅಂತ ಕೊಟ್ಟಿದ್ರು. ಅಂದರೆ ಇದು ಏನು ಹೇಳಿದ್ರು ಅಂದರೆ, ನಿಮ್ಗೇನೂ ದಾಖಲಾತಿ ಇಲ್ಲ ಅಂದರೆ ಈ ಒಂದು ಹಕ್ಕು ಪ್ರಮಾಣ ಪತ್ರ ಕೊಟ್ಟಿದ್ದಾರಲ್ಲ ಇದನ್ನು ತೋರಿಸಿದ್ರು ಸಾಕು. ಎಕ್ಸಾಂಪಲ್ ಆ ರೀತಿ ಮಾಡಿದ್ರೆ ನಿಮ್ಗೂ ಅದಕ್ಕೆ ಸೇರ್ತೀರಾ ಅಂತಂದರು. ಸರೋವರ್ ಇನ್ನೊಂದು ಮಾತು ಹೇಳಿದ್ರು, ಫೆಸಿಲಿಟೇಷನ್ ಸೆಂಟರ್ಗಳನ್ನ ಮಾಡಲಿಲ್ಲ ಅಂತ. ಮೇಡಮ್ ಇದನ್ನು ನಾನು ಕಾಂಗ್ರೆಸ್ನ ದೂಷಿಸ್ತಾ ಇಲ್ಲ, ಸರ್ಕಾರ ಅವ್ರದ್ದಿದೆ. ನೀವು ಇದನ್ನೇ ಒಂದು 15ನೇ ತಿಂಗಳು, ಈಗ ಉದಾಹರಣೆ ಇನ್ನೂ ಒಂದು 15 ದಿನ ಸರ್ ಕೇಳಿದ್ರಿ ಎಕ್ಸ್ಟೆನ್ಷನ್ನ, ಎಲ್ಲ ಪಕ್ಷಗಳನ್ನ ಕರೀರಿ. ನೀವು ಕರೆದು ಒಂದು ಕೊಡಿ, ಒಂದು ನೋಟಿ ಏನಾದರೂ ಒಂದು ಅನ್ಬು ಕುಮಾರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ನಮಗೊಂದು 10 ದಿನ ಕೊಡಿ. ಎಲ್ಲ ಒಬ್ಬೊಬ್ರನ್ನ ಕರೀರಿ, ತಪ್ಪೇನಿಲ್ಲ. ವಿರೋಧ ಪಕ್ಷದವ್ರು ಇದ್ದಾರೆ ಅನ್ನಂಗೆ ಪಕ್ಕಕ್ಕೆ ಕರ್ಕೋಬಾರ್ದು ಅಂತ ಏನಿಲ್ಲ. ಇಲ್ಲಿ ನೀವೇನೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ನಿಮ್ಮ ನಗರ ಪ್ರದೇಶದ ಸಮಸ್ಯೆ ಸರ್. ದಯವಿಟ್ಟು ಗ್ರಾಮೀಣ ಭಾಗದಲ್ಲಿ ನನ್ನ ಜೊತೆ ಕಾಂಗ್ರೆಸ್ನವರು ಬೂತ್ ಏಜೆಂಟ್ ಇದ್ದಾರೆ, BJPಯವರು ಇದ್ದಾರೆ. ನಂದು 810 ಓಟ್ ಇದೆ. ಅದರಲ್ಲಿ ನಮ್ಗೆ 800 750 ನಮಗೆಲ್ಲ ದಾಖಲೆ ಸಿಕ್ಕಿದೆ. ಯಾವುದು ಹೋಗಿದೆ? 23 24 ಡೆತ್ ಆಗಿರೋದು. ಯಾರೋ ಒಬ್ಬ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಮನೆ ಕಟ್ಟಕ್ಕೆ ಬಂದಿದ್ದಾರೆ ಒಂದು 7-8. ಅದು ಬಿಟ್ಟರೆ ಬೆಂಗಳೂರಲ್ಲಿ ಸೇಮ್ ಇಲ್ಲೂ ಓಟಿತ್ತು, ಗ್ರಾಮದಲ್ಲೂ ಓಟಿತ್ತು, ಅವ್ರಿಗೆ ಆಯ್ಕೆ ಇತ್ತು, ಬೆಂಗಳೂರು ಉಳಿಸ್ಕೊಂಡ್ರು, ಊರು ಬಿಟ್ಟರು. ಈ ಥರ ನಮ್ಮಲ್ಲಿ 100% ನ್ಯಾಯಯುತವಾಗಿ ನಮ್ಮಲ್ಲಿ ಆಗಿದೆ. ಯಾಕೆಂದರೆ ಹೌದು, ಈಗ ಸುಮಾರು ಜನ ಬೆಂಗಳೂರಲ್ಲಿ ವಾಸ ಇದ್ದಾರೆ ಸರ್. ನಾವು ಫಾರಮ್ ತಗೊಂಡೋಗಿ ಅಲ್ಲಿ ಹುಡುಕೋ ಕೊಡೋಕ್ಕಾಗಲ್ಲ. ಗ್ರಾಮದಲ್ಲಿ ನಾನು BLA ಆಗಿ ನಾನು ಅವ್ರಿಗೆ ಫೋನ್ ಮಾಡಿರ್ತೀನಿ, ಅವ್ರ ಮನೆ ಸಂಬಂಧಿಕರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀನಿ, ಫಾರಮ್ಮನ್ನು ಬಂದು ಕಲೆಕ್ಟ್ ಮಾಡಿ ಫಿಲ್ ಮಾಡಿಕೊಡಿ ಅಂತ. ಪ್ರಿಜಿನಿದು ಹೇಳಿದ್ರಿ, ಪ್ರಿಜಿನಿ ಸಮಸ್ಯೆ ಇದೆ ಸರ್. ಏನಾಗಿದೆ, ಈಗ ನನ್ನ ಹೆಂಡ್ತಿ ನಾನು ಬೇರೆ ಊರಿಂದ ಮದುವೆ ಮಾಡ್ಕೊಂಬಂದಿದ್ದೀನಿ, ಪ್ರಿಜಿನಿ ರಾಂಗ್ ಆಗಿದೆ. ಅವ್ರ ಅಪ್ಪ ಮುಂದಾಗಿಲ್ಲ, ಯಾವುದೋ ಪಕ್ಕದ ಅದೇ ಬೂತಲ್ಲಿ ಯಾವುದೋ ಆಗಿದೆ ಸರ್. ನಾನು ಚುನಾವಣಾ ಶಾಖೆಗೆ ಹೋಗಿ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಅವಕಾಶ ಇತ್ತು. BLAಗಳು ಕರೆಕ್ಟಾಗಿ BLA2ಗಳು ಕರೆಕ್ಟಾಗಿ ಕೆಲಸ ಮಾಡಿ BLOಗಳ ಜೊತೆ ಮಾಡಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಬೆಂಗಳೂರಲ್ಲಿ ಯಾಕೆ ಆಗಿದೆ ಅಂದರೆ, ಕೇರಳ ಇರ್ಬೋದು, ತಮಿಳುನಾಡು, ಆಂಧ್ರ, ನಮಗಿಂತ ಮುಂಚೆ SRI ಮಾಡಿದ್ದಾರೆ. ಇವರೆಲ್ಲ ಅಲ್ಲಿ ಮತ ಉಳಿಸ್ಕೊಂಡ್ರು, ಇಲ್ಲಿ ಬಿಟ್ಟರು. ಹಿಂಗಾಗಿ ನಮ್ಮಲ್ಲಿ ಸಮಸ್ಯೆ ಆಗಿದೆ.